ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾ ಅವರು. ವಿಶೇಷವಾಗಿ ನೀವು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಸಾಕಷ್ಟು ಕೇಳಿರ್ತೀರಿ, ಅವ್ರ ಬಗ್ಗೆ ಅಭ್ಯಾಸ ಮಾಡಿರ್ತೀರಿ. ಭಾಳ ಹೇಳೋ ಅವಶ್ಯಕತೆ ಇಲ್ಲ. ಒಳ್ಳೆಯ ವಾಗ್ಮಿ ಮತ್ತು ಕೇಂದ್ರ ಸರ್ಕಾರದ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರ ಇಲಾಖೆಯ ಮಿನಿಸ್ಟರು. ಅವ್ರು ಏನೋ ಮಾತಾಡಿದ್ರು ಅದಕ್ಕೆ ವ್ಯಾಲ್ಯೂ ಮಹತ್ವ ಇರ್ತದೆ. ಆ ದಿಶೆಯಲ್ಲೇ ಅವರು ಒಂದಿಷ್ಟು ಎಮರ್ಜೆನ್ಸಿಯ ಒಂದು ಸ್ಥಿತಿಗತಿಗಳನ್ನು, ಅವತ್ತಿನ ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ. ಇವತ್ತು ನಿಮ್ಮ ಜನಾಂಗ ಗೊತ್ತಾಗಬೇಕು, ನಮ್ಮ ಜನಕ್ಕೂ ಹೌದು ಏನಿತ್ತು ಎಂತಿತ್ತು, ಕಾನ್ಸ್ಟಿಟ್ಯೂಷನ್ದು ಹೆಂಗೆ 21 ತಿಂಗಳು ಬಂದಿತ್ತು ಅನ್ನೋದನ್ನು ಹೇಳಬೇಕಾಗಿತ್ತು. ಆ ದಿಶೆಯಲ್ಲೇ ಅವರು ಈ ಒಂದು ಕಾರ್ಯಕ್ರಮದಲ್ಲೇ ಅದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ವಿಕಸಿತ ಭಾರತ ಸಂಕಲ್ಪ ಸಭಾ ಈ ಸಂದರ್ಭದಲ್ಲಿ ಮಾತಾಡಿದ್ದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಅವು ಕರಾಳವಾದ ದಿನಗಳಾಗಿದ್ದು. ಅದಕ್ಕೆ ಇವತ್ತು ನಮ್ಮ ಜನ, ನಮ್ಮ ಯುವಕರು ಅದನ್ನು ಕೇಳಿದಾಗ ಏನಪ್ಪ ಅಂತಂದ್ರೆ ಭಾಳ ಅದಕ್ಕೆ ಸ್ಪಂದಿಸ್ತಾರೆ ಅಥವಾ ನೋವನ್ನು ಅನುಭವಿಸ್ತಾರೆ. ಇದು ಆಗಬಾರ್ದಾಗಿತ್ತು ಅಂತೇಳಿ. ಹೌದು, ಆಗಬಾರ್ದಾಗಿತ್ತು, ನಿಜವಾಗಿ ಆಗಬಾರ್ದಾಗಿತ್ತು. ಎಮರ್ಜೆನ್ಸಿ ಇಂದಿರಾ ಗಾಂಧೀಜಿಯವ್ರು ಮಾಡಿದಂಥ ಒಂದು ದೊಡ್ಡ ತಪ್ಪುಗಳಲ್ಲಿ ಇದೊಂದು ಅಪರಾಧ ತಪ್ಪು ಅಂತ ಹೇಳ್ಬೋದು ನಾವು, ಇಲ್ಲಂತಲ್ಲ. ಆದರೆ ಅದನ್ನ ಇನ್ನು ಎಷ್ಟು ವರ್ಷ ಹೇಳೋದು ಅಂತೇಳಿ ಇತಿಹಾಸ ನೆನಪಿಸ್ಬೇಕಾಗಿದ್ದು ಸತ್ಯ. ಆದರೆ ಅದು ರಿಪೀಟೆಡ್ಲಿ ಹೇಳೋದ್ರಿಂದ ಎಷ್ಟು ಮಟ್ಟಿಗೆ ಆಗ್ಬೋದು. ಇವತ್ತೇನಾದರೂ ಕಾಂಗ್ರೆಸ್ ಅದೇ ರೀತಿ ಹೊರಟಿದೆಯಾ ಇವತ್ತಿನ ಸ್ಥಿತಿ ಒಳಗೆ? ಹೇಗಂತಂದ್ರೆ ಒಬ್ಬರು ಟೀಕಾ ಮಾಡೋದು ಭಾಳ ಸುಲಭದ ಕೆಲಸ, ಆದರೆ ನಡೆಯೋದು ಅಷ್ಟೇ ಕಷ್ಟದ ಕೆಲಸ. ಯಾಕೆಂದರೆ ಅದು ಹೌದು, ಅವತ್ತು ಮಾಡಿದ್ರು ಇಂದಿರಾ ಗಾಂಧೀಜಿಯವರು ತಪ್ಪು ಮಾಡಿದ್ರು, ಆದರೆ ಕೆಲವೊಂದು ಒಳ್ಳೆ ಕೆಲಸನೂ ಮಾಡಿದ್ರು, ಅದನ್ನು ನೆನಪಿಸ್ಬೇಕಾಗ್ತದೆ. ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಅವರು, ಜೊತೆಗೆ ಅನೇಕ ಅವ್ರ ತಂದೆಯ ರೀತಿಯಲ್ಲ ನೀರಾವರಿ ಯೋಜನೆಗಳನ್ನು ಸಹಿತ ಮಾಡಿದ್ರು. ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಜೊತೆಗೆ ಇನ್ನೂ ಅನೇಕ ಭೂಮಿ ಒಡೆಯ ತೊಗೊಂಡು ಬಂದರು. ಇವು ಒಳ್ಳೆ ಕೆಲಸಗಳು ಆಗಿತ್ತು, ಅದ್ರ ಬಗ್ಗೆಯೂ ಮಾತಾಡ್ತಾರೆ.